ಈ ವರ್ಷದ ಮೇ ತಿಂಗಳು ಜೂನ್ ತಿಂಗಳ ಒಳಗಾಗಿ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ಮಾಡಿ ಮುಗಿಸ್ಬಿಡಬೇಕು ಅಂತ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ನೋಡಿ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಎಲೆಕ್ಷನ್ಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಈಗ ಕಾಂಗ್ರೆಸ್ನಲ್ಲಿ ಕ್ಲೈಮ್ ಪಾಲಿಟಿಕ್ಸ್, ನಾವು ಗೆಲ್ಲಿಸ್ಕೊಟ್ವಿ ಅಂತ ಹೈಕಮಾಂಡ್ ಹೇಳ್ತಿರೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೋಡೆತ್ತುಗಳ ಥರ ಕೆಲಸ ಮಾಡಿ ಅಂತ. ಆದರೆ ಸಿದ್ದು ಟೀಮ್ ಹೇಳ್ತಿರೋದು ನೋ ಸಿದ್ದರಾಮಯ್ಯನವರೇ ಎಲೆಕ್ಷನ್ ಉಸ್ತುವಾರಿ, ಮಾಸ್ ಮತ್ತು ಅಹಿಂದ ಇದರಿಂದ ನಾವು ಗೆದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ. ಆಮೇಲೆ ಸದ್ಯಕ್ಕೆ ಈಗ ಪವರ್ ಶೇರ್ ವಿಚಾರ, KPCC ಅಧ್ಯಕ್ಷ ಪಟ್ಟ ಇವೆಲ್ಲ ಸದ್ಯಕ್ಕೆ ಸೇಫ್. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಆಗೋ ತನಕ ಯಾವ ಬದಲಾವಣೆಯೂ ಇಲ್ಲ ಅಂತ ಹೈಕಮಾಂಡ್ ಮಾಹಿತಿ ಕೊಟ್ಟಿರೋದ್ರಿಂದ ಈಗ ಕ್ಲೈಮ್ ಪಾಲಿಟಿಕ್ಸ್ ಯಾವ ರೀತಿ ನಡೆಯುತ್ತೆ ZP ಮತ್ತು TP ಎಲೆಕ್ಷನಲ್ಲಿ, ಸಾಮಾನ್ಯವಾಗಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷಗಳು ಹೆಚ್ಚಿನ ಸೀಟನ್ನು ಗೆದ್ಕೊಳ್ತವೆ ZP TP ಎಲೆಕ್ಷನ್ಗಳಲ್ಲಿ. ಸೊ ಹಾಗಾಗಿ ಗೊತ್ತು ಕಾಂಗ್ರೆಸ್ನವ್ರಿಗೆ ನಾವು ಗೆಲ್ತೀವಿ ಅಂತ. ಆದರೆ ಯಾರು ಗೆಲುವಿನ ರೂವಾರಿ, ಯಾರು ಇವಾಗ ಹೋಗ್ಬಿಟ್ಟು ಹೈಕಮಾಂಡ್ ಮುಂದೆ ಕ್ಲೈಮ್ ಮಾಡಬೇಕು, ಆ ಒಂದು ಜಟಾಪಟಿ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಸಹಜವಾಗಿಯೇ ಲೋಕಲ್ ಬಾಡಿ ಎಲೆಕ್ಷನ್ಗಳು ಆಡಳಿತಾರೂಢ ಪಕ್ಷಕ್ಕೆ ಫೇವರ್ ಆಗೇ ಇರುತ್ತೆ. ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಲ್ಲಿ ಯಾರಿಂದ ನಾವು ಚುನಾವಣೆ ಗೆದ್ವಿ, ಇದಕ್ಕೆ ತಂತ್ರಗಾರಿಕೆ ಏನು, ಹೈಕಮಾಂಡ್ ಮುಂದೆ ಯಾವ ರೀತಿ ಕ್ಲೈಮ್ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಎರಡೂ ಬಣದಿಂದ ಅಂತ? ಅರವಿಂದ್, ಪ್ರಮುಖವಾಗಿ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಆಡಳಿತ ಪಕ್ಷವೇ ಜಾಸ್ತಿ ಈ ಒಂದು ರೀತಿಯಲ್ಲಿ ಗೆಲುವನ್ನು ಸಾಧಿಸುತ್ತೆ. ಆದರೆ BJP ಸರ್ಕಾರದ ಅವಧಿಯಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ಗೆ ತಗೊಬಂದು ಕಾಂಗ್ರೆಸ್ ನಿಂತ್ಕೊಂಡಿತ್ತು. ಆಗಲೂ ಕೂಡ ಕಾಂಗ್ರೆಸ್ ಸ್ವಲ್ಪ ಮೇಲುಗೈಯನ್ನು ಕೂಡ ಸಾಧಿಸಿತ್ತು. ಹಾಗಾಗಿ ಲೋಕಲ್ ಬಾಡಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಬಲಿಷ್ಠವಾಗಿದೆ ಅನ್ನೋದು ಕೂಡ ಚೆನ್ನಾಗಿ ಇಬ್ಬರು ನಾಯಕರುಗಳು ಕೂಡ ಗೊತ್ತು. ಈ ಪವರ್ ಶೇರ್ ಒಂದು ಇಲ್ಲದೆ ಹೋಗಿದ್ರೆ ಖಂಡಿತವಾಗಿ ಕೂಡ ಇದಕ್ಕೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಮಹತ್ವ ಬರ್ತಾ ಇರಲಿಲ್ಲ. ಹೇಗಿದ್ರು ಕೂಡ ನಾವೇ ಸರ್ಕಾರ ಇದ್ದೀವಿ, ಹಾಗಾಗಿ ನಮ್ಮದೇ ಸರ್ಕಾರ ಇರೋ ಕಾರಣಕ್ಕೋಸ್ಕರವಾಗಿ ನಾವು ಸೀಟ್ ಜಾಸ್ತಿ ಬಂದಿದ್ದೀವಿ ಅಂತ ಸುಮ್ಮನಾಗ್ಬೋದಾಗಿತ್ತು. ಆದರೆ ಪವರ್ ಶೇರ್ ಅನ್ನೋ ಒಂದು ಚೆಕ್ಮೇಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕ್ಲೈಮ್ ಪಾಲಿಟಿಕ್ಸ್ ಕೂಡ ಈಗ ಜೋರಾಗಿ ಶುರುವಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಿನ್ನೆ ಅಷ್ಟೇ ಕೋರ್ಟ್ನಲ್ಲಿ ಮೇ ಒಳಗಡೆ ಚುನಾವಣೆಯನ್ನು ನಾವು ನಡೆಸ್ತೇವೆ ಅಂತಲೂ ಕೂಡ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ತೇವೆ ಅಂತಲೂ ಕೂಡ AG ಕೂಡ ಸರ್ಕಾರದ ಪರವಾಗಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಜೋಡೆತ್ತಿನ ಸೂತ್ರದ ಮೂಲಕವೇ ಹೋಗಬೇಕು ಅಂತ ಹೈಕಮಾಂಡ್ ಹೇಳುತ್ತೆ. ಯಾಕೆಂದರೆ ಬೇರೆ ಈಗ ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ಗೊಂದಲಕ್ಕೀಡಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಗಟ್ಟಿಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಯಾವ ರೀತಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೀವು ಜೋಡೆತ್ತಾಗಿ ಹೋಗಿದೆ ಅದೇ ರೀತಿ ಹೋಗಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಟೀಮಿಂದ ಇದು ಸಿದ್ದರಾಮಯ್ಯ ಅವರ ಕಾರಣಕ್ಕೋಸ್ಕರವಾಗಿಯೇ ಇಷ್ಟು ದೊಡ್ಡ ಮಟ್ಟದ ಗೆಲುವಿರುತ್ತೆ, ಹೈಯಿಂದ ಕಾರ್ಡ್ ಪ್ಲೇ ಮಾಡೋದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಕ್ಲೈಮ್ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿ ಸೊಪ್ಪು ಹಾಕುತ್ತೆ ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.